ನುಡಿದಂತೆ ಕಡು ನುಡಿಗಳಿಂದೆನ್ನ ಒಡಲ ನಿರಿದನು ಅಯ್ಯೋ ತಡೆಯದಾದೆ ಅಮ್ಮ. ಪರಮ ಪಾವನೆ ನೀನು ಪಾಪಾತ್ಮಳೆಂತೆನಗೆ ಜನ್ಮವಿತ್ತೆಯಂತೆ ಅಮ್ಮ. ಜಾರತನದಲ್ಲಿ ನೀ ಜನ್ಮವಿದ್ಯೆಯಂತೆ ಅದ ಕೇಳಿ ಕ್ರೋಧಾಗ್ನಿಯಿಂದೆನ್ನ ಅಂಗಾಂಗ ಉರಿದೆದ್ದು ರೋಷದಿಂ ಶಪಥಗೈದೆ ಶಪಥಗೈದೆ. ನುಡಿದಂತೆ ನಡೆದು ಪಾರ್ಥನ ಗರ್ವವಂ ತೊಡೆದು ಸತ್ಯವೇನೆಂಬುದನ್ನು ತೋರೆದಿರೆನು. ಬೆಚ್ಚದೆ ಎನ್ನೆದೆಯ ಕಿಚ್ಚನು ತೋರಿ ರೊಚ್ಚಿನಿಂದವನ ಕೊಚ್ಚದೆ ಬಿಡನಮ್ಮ. ಸಚ್ಚರಿತೆ ನಿನ್ನ ಶೀಲವೇ ಹೆಚ್ಚೆಂದು ಮೆಚ್ಚಿ ಜಗವೆಲ್ಲ ಕೊಂಡಾಡುವುದು ಸತ್ಯ ಸತ್ಯ ಸತ್ಯ. ಶ್ರೀಹರಿ ಕೃಷ್ಣ, ಹಗಲಿರುಳು ಯಾರ ಧ್ಯಾನ ಸ್ಮರಣೆಗಳಿಂದ ಉಸಿರಾಡ್ತಾ ಇದ್ನೋ ಆ ನನ್ನ ಸ್ವಾಮಿಗೆ ನನ್ನ ನನ್ನ ಶೀಲದ ಮೇಲೆ ಶಂಕೆಯೇ. ಪರಮಾತ್ಮ, ಈ ಅಪವಾದ ಹೊತ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಎಷ್ಟು ವರ್ಷ ಜೀವಿಸ ಉಳಿಸ್ತೀಯಾ? ಅಖಂಡವಾಗಿ ನಿನ್ನ ಸೇವೆ ಮಾಡಿದ್ದಕ್ಕೆ ನನಗೆ ಈ ಪ್ರಾಯಶ್ಚಿತ್ತವೇ? ಇದನ್ನು ಕೇಳೋದಕ್ಕೆ ಮುಂಚೆನೆ ನನ್ನ ಪ್ರಾಣನಾದ್ರೂ ಹೋಗ್ಬಾರ್ದಾಗಿತ್ತೆ. ಅಮ್ಮ ಅಮ್ಮ, ಈ ಕರ್ಣ ಕಠೋರವಾದ ಅಸಹ್ಯವಾದ ಕೆಟ್ಟ ಸುದ್ದಿ ನಿನ್ನ ಕಿವಿ ಮುಟ್ಟೋದಕ್ಕಿಂತ ಮುಂಚೆ ನಾನೇ ಈ ಪ್ರಪಂಚದಿಂದ ದೂರವಾಗಬೇಕು ಅಂತ ಮಾಡ್ಕೊಂಡಿದ್ದೆ. ಹಾಗೆ ನಾನು ದೂರವಾಗಿದ್ದರೆ ಆ ಪಾರ್ಥ ನಿನ್ ಮೇಲೆ ಹೊರಿಸಿರೋ ಕಳಂಕ ದೂರವಾಗ್ತಿತ್ತೇನಮ್ಮ. ಅದು ಸೂರ್ಯಚಂದ್ರ ಇರೋವರೆಗೂ ಶಾಶ್ವತವಾಗಿ ನಿಲ್ತಿತ್ತು. ಅಮ್ಮ, ಜಗತ್ತಿನಲ್ಲಿ ಹೆಣ್ಣಿಗೆ ಬೇಕಾಗಿರೋದು ಎರಡೇ ಭಾಗ್ಯ. ಒಂದು ಪತಿವ್ರತೆ ಅನ್ನೋ ಕೀರ್ತಿ, ಮತ್ತೊಂದು ಮಾಂಗಲ್ಯ. ನಿನಗೆ ಯಾವುದು ಬೇಕು? ಪತಿವ್ರತೆ ಅನ್ನೋ ಕೀರ್ತಿ ಬೇಕಾದ್ರೆ ಮಾಂಗಲ್ಯ ಕಳ್ಕೋಬೇಕು. ಮಾಂಗಲ್ಯ ಬೇಕು ಅನ್ನೋ ಹಾಗಿದ್ರೆ ದುರಾಚಾರಣೆ ಶೀಲಿಗೆಟ್ಟೋಳು ಅನ್ನೋ ಅಪವಾದ ಹೊತ್ತು ಸಾಯೋ ತನಕ ಕಣ್ಣೀರು ಸುರಿಸ್ತಾ ಸಾಯಬೇಕು. ಯಾವುದು ಬೇಕು ಅನ್ನೋದನ್ನ ನೀನೇ ನಿರ್ಧಾರ ಮಾಡ್ಕೋ. ನಿರ್ಧಾರ? ಪ್ರಾಣಪತಿಯೇ ಶಂಕಿಸಿದ ಮೇಲೆ ನಿರ್ಧಾರ ಮಾಡುವುದೇನಿದೆ? ಇದೆ ಅಮ್ಮ, ಆ ನಿರ್ಧಾರನ ಆ ಗಳಿಗೆಲೆ ಮಾಡಿಬಿಟ್ಟೆ. ಅಸ್ತ್ರಕ್ಕೆ ಅಸ್ತ್ರ, ಶಸ್ತ್ರಕ್ಕೆ ಶಸ್ತ್ರ, ಪ್ರಾಣಕ್ಕೆ ಪ್ರಾಣ ಪಣ ಹೂಡಿ ಆ ಪಾರ್ಥನ ಅಹಂಕಾರ ಮೆಟ್ಟೋದಕ್ಕೆ ಸಿದ್ಧವಾಗಿದ್ದೀನಿ. ಅವನ ಬಾಯಿಂದ ಹೊರಟ ದುರ್ವಾಕ್ಯಗಳು ಅವನ ಜೊತೆಯಲ್ಲೇ ಧ್ವಂಸ ಆಗಬೇಕು. ನಿನ್ನ ಉಜ್ವಲವಾದ ಕೀರ್ತಿ ಪ್ರಳಯಾದ್ಯಂತ ಪ್ರಪಂಚದಲ್ಲೆಲ್ಲ ಹರಡಬೇಕು. ಸುರನರೋರಗ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಹರವಿರಂಚಾದಿಗಳೇ ಆ ಪಾರ್ಥನ ಸಹಾಯಕ್ಕೆ ಬಂದರು. ಮೃತ್ಯುವಿನ ಅಪರಾವತಾರವಾಗಿ ಆ ಪಾರ್ಥನ ಭಸ್ಮ ಮಾಡಿ ನಿನ್ನ ಕೀರ್ತಿನ ಎತ್ತಿ ಹಿಡಿತೀನಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.